ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್. ಗೃಹ ಸಚಿವ ಎಂಬಿ ಪಾಟೀಲ್ಗೆ ಮಾಜಿ ಸಚಿವ ಮಲ್ಲಿಕಾರ್ಜುನ್ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಮನೆಗೆ ಊಟಕ್ಕೆ ಬಂದಿದ್ದಾಗ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಚುನಾವಣೆಯಲ್ಲಿ ನಾವೇ ಸೋತ್ ಸುಣ್ಣ ಆಗಿದ್ದೀವಿ, ಅಂಥದ್ರಲ್ಲಿ ನೀನು ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀಯಾ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಸಿಟ್ಟಿಗೆ ಹೇಳ್ತಾ ಇದ್ದಂತೆ ಎಂಬಿ ಪಾಟೀಲ್ ನಿಜಕ್ಕೂ ಅಲ್ಲಿ ಭಯಭೀತರಾಗ್ತಾರೆ, ಗೊಂದಲಕ್ಕೀಡಾಗ್ತಾರೆ, ಶಾಕ್ಗೆ ಒಳಗಾದಂತೆ ಕಾಣ್ತಾರೆ. ಮಲ್ಲಿಕಾರ್ಜುನ್ ಅವರನ್ನ ಸಮಾಧಾನ ಮಾಡ್ತಾರೆ ಶಾಮನೂರು ಶಿವಶಂಕರಪ್ಪ ಅವರು. ಮಲ್ಲಿಕಾರ್ಜುನ್ ಸಿಟ್ಟಿಗೆ ಹೇಳ್ತಾ ಇದ್ದಂತೆ ಎಂಬಿ ಪಾಟೀಲ್ ಸಪ್ಪೆ ಮೊರೆ ಹಾಕ್ತಾರೆ. ಅಫ್ಕೋರ್ಸ್ ಆ ಸಂದರ್ಭದಲ್ಲಿ ಎಕ್ಸ್ಪೆಕ್ಟ್ ಮಾಡದೇ ಇದ್ದಾಗ ಇದೆಲ್ಲ ಆಗುತ್ತೆ ಅನ್ನೋದನ್ನ ನಾವು ಊಹೆ ಮಾಡ್ಕೊಳ್ಬಹುದು. ಒಟ್ಟಿನಲ್ಲಿ ಮಲ್ಲಿಕಾರ್ಜುನ್ ತಣ್ಣಗಾಗ್ತಾ ಇದ್ದಂತೆ ನಾವಿಬ್ರು ಅಣ್ಣ ತಮ್ಮಂದಿರಂತೆ ಅಂತ ಎಂಬಿ ಪಾಟೀಲ್ ತೇಪೆ ಸಾರಿಸೋ ಕೆಲಸ ಮಾಡಿದ್ದಾರೆ. ಒಟ್ಟಿನಲ್ಲಿ ಒಂದು ಸಮರ್ಥನೆಯನ್ನ ಕೊಡ್ಲಿಕ್ಕೆ ಹೋಗಿದ್ದಾರೆ. ಯಾಕಂತಂದ್ರೆ ಈ ಮುಂಚೆ ಶಾಮನೂರು ಶಿವಶಂಕರಪ್ಪ ಅವರ ಬಗ್ಗೆ ಎಂಬಿ ಪಾಟೀಲ್ ಅವರು ಯಾವ ರೀತಿ ಮಾತನಾಡಿದ್ರು ಅಂದ್ರೆ, ಈ ಲಿಂಗಾಯತ ವೀರಶೈವ ವಿಚಾರ ಗದ್ದಲ ಬಂದಾಗ ಏನೆಲ್ಲ ಚರ್ಚೆಗಳು ನಡೆದ್ವು, ಅದರಲ್ಲಿ ಭಿನ್ನಮತಗಳು, ಅಭಿಪ್ರಾಯ ಭೇದಗಳೆಲ್ಲವೂ ಕೂಡ ವ್ಯಕ್ತವಾಗಿದ್ವು. ಹೀಗಾಗಿ ಅವರ ಕುಟುಂಬದ ಒಂದಿಷ್ಟು ವೈಯಕ್ತಿಕವಾಗಿ ದಾಳಿ ಮಾಡಿದ್ದನ್ನು ನಾವು ಈ ಮುಂಚೆ ಗಮನಿಸಬಹುದು. ಒಟ್ಟಿನಲ್ಲಿ ತದನಂತರದ ಇಂಪ್ಯಾಕ್ಟ್ ಅನ್ನುವಂತೆ ಈಗ ಇವತ್ತು ಬಾಂಬ್ ಸಿಡಿದಿದೆ ಅನ್ನೋ ರೀತಿ ಇವತ್ತಿನ ಒಂದು ನ್ಯೂಸ್ ಸದ್ದಾಗ್ತಾ ಇದೆ. ನಮ್ಮ ವಿಚಾರಗಳು ನಮ್ಮ ಅಪ್ಪ ಮಕ್ಕಳು ನಿನ್ ಸಂಸ್ಥೆ ನಿಮ್ಮ ಅಪ್ಪನ ಕಾಲದಾಗ ಜೋಳಿಗೆ ಹಿಡ್ಕೊಂಡು ಕಟ್ಟಿದಾರ ಹೊರಗೆ ಹಿಂದೂ ಹೋಗ್ಬಿಟ್ಟಾಗಿ ನಾವೆಲ್ಲ ಮಂತ್ರಿ ಆಗ್ಬಿಟ್ಟಿ ಅಂತಂದು ಹೇಳಿದ್ರೆ ಈಗ ಕೇಳ್ರಿ. ಈಗ ನಾನ್ ನಿನಗೆ ಓದೈತಿ ನಮ್ಮ ವಿಚಾರಗಳು ನಮ್ಮ ಅಪ್ಪ ಮಕ್ಕಳು ನಿನ್ ಸಂಸ್ಥೆ ನಿಮ್ಮ ಅಪ್ಪನ ಕಾಲದಾಗ ಜೋಳಿಗೆ ಹಿಡ್ಕೊಂಡು ಕಟ್ಟಿದಾರ ಹೊರಗೆ ಹಿಂದೂ ಹೋಗ್ಬಿಟ್ಟಾಗಿ ನಾವೆಲ್ಲ ಮಂತ್ರಿ ಆಗ್ಬಿಟ್ಟಿ ಅಂತಂದು ಹೇಳಿದ್ರೆ ಈಗ ಕೇಳ್ರಿ. ಈಗ ನಾನ್ ನಿನಗೆ ಓದೈತಿ ನಮ್ಮ ವಿಚಾರಗಳು ನಮ್ಮ ಅಪ್ಪ ಮಕ್ಕಳು ನಿನ್ ಸಂಸ್ಥೆ ನಿಮ್ಮ ಅಪ್ಪನ ಕಾಲದಾಗ ಜೋಳಿಗೆ ಹಿಡ್ಕೊಂಡು ಕಟ್ಟಿದಾರ ಹೊರಗೆ ಹಿಂದೂ ಹೋಗ್ಬಿಟ್ಟಾಗಿ ನಾವೆಲ್ಲ ಮಂತ್ರಿ ಆಗ್ಬಿಟ್ಟಿ ಅಂತಂದು ಹೇಳಿದ್ರೆ ಈಗ ಕೇಳ್ರಿ. ಈಗ ನಾನ್ ನಿನಗೆ ಓದೈತಿ ನಮ್ಮ ವಿಚಾರಗಳು ನಮ್ಮ ಅಪ್ಪ ಮಕ್ಕಳು ನೋಡಿ, ಕೆಲವೊಂದು ಇದ್ರಲ್ಲಿ ನಮ್ಮ ಭಿನ್ನ ಅವರು ತಂದೆ ಸಮಾನರು. ನಾವು ಮಲ್ಲಿಕಾರ್ಜುನ ಗಣೇಶ್ ಹೆಂಗಿದಾರೆ ಹಂಗೆ ನಾನು ಒಬ್ಬವ. ಅದು ಕೆಲವೊಂದು ವಿಷಯಗಳ ಮೇಲೆ ಭಿನ್ನಾಭಿಪ್ರಾಯ ಇರ್ತವೆ. ನಮ್ಮ 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 ಅಸ್ಮಿತೆ, ನಮ್ಮ ಇದು ಬೇರೆ, ಅವರ ಇದು ಬೇರೆ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೊಂದು ಹಕ್ಕು ಇರ್ತದೆ. ಇಲ್ಲ ನೋಡಿ, ಕೆಲವೊಂದು ಇದ್ರಲ್ಲಿ